ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಅಶ್ವಿ ಅರ್ಬಿಡೈಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಉತ್ತರಾಖಂಡ್ಗೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕ್, ಇದು ನನ್ನ ಬ್ಯಾಗ್ಸ್ ಅಷ್ಟೇ, ನನ್ನ ತಂಗಿ ಇದೆಲ್ಲ ಹಂಗೆ ಪ್ಯಾಕ್ ಆಗಿದೆ. ಸೊ ಈ ಉತ್ತರಾಖಂಡ್ ಲೈಕ್ 5 days ಟ್ರಿಪ್ ಹೋಗ್ತಾ ಇದ್ದೀವಿ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಫೈನಲಿ ಏರ್ಪೋರ್ಟ್ ತಲುಪಿದ್ದೀವಿ ನಾವು. ನಾವೀಗ ಏರ್ಪೋರ್ಟ್ ತಲುಪಿದ್ದೀವಿ. ನಮ್ಮ ಅಂಕಲ್ ಆಂಟಿ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ತಲೆ ಕೇಳ್ತಾ ಇದ್ದಾರೆ ಎಷ್ಟೊತ್ತಿಗೆ ಇನ್ನೇ ಇಲ್ಲ ಆಗಿದೆ. ಅವ್ರು ಇಲ್ಲಿ ಹೆಬ್ಬಾಳ ಹತ್ರ ಇದ್ದಾರೆ. ಎಲ್ಲ ವೇಟಿಂಗ್. ಇಲ್ಲಿ ಮಲ್ಕೋಬಾರ್ದು ಅಂತ ಹಾಕಿದ್ದಾರೆ, ಬಟ್ ಇಲ್ಲಿ ಜನ ಎಲ್ಲ ಮಲ್ಕೊಂಡೇ ಇದ್ದಾರೆ. ಇನ್ನು 6:20 ಬೋರ್ಡಿಂಗ್ಗೆ ಆಗಲೇ 1 hour ಮುಂಚೆ ಬಂದ್ಬಿಟ್ಟಿದ್ದೀವಿ. ಹಾಯ್ ಅಂಕಲ್. ರೆಡಿ? ರಾತ್ರಿ ನೀವು ಎಷ್ಟು ಅವರ್ ನಿದ್ದೆ ಮಾಡ್ತಿದ್ದೀರಿ? ನಾನು ನಿದ್ದೆ ಮಾಡಿಲ್ಲ. ಇನ್ನು 2 hour 11 ಗಂಟೆ ಆಯ್ತು ಮಲ್ಗೋಷ್ಟರಲ್ಲಿ. ಇನ್ನು ಮತ್ತೆ 1:30 ಎದ್ದೇಳ್ಬೇಕಲ್ಲ ಅಂತ ಹೈದ್ರಾಬಾದ್ ಏರ್ಪೋರ್ಟ್ ಅಲ್ಲಿ ಜಸ್ಟ್ ಹಿಂಗೆ ಎಂಟ್ರ್ ಆಗಿ ಹೋಗ್ಬಿಡ್ತಾ ಇದ್ವಿ. हाँ करिए जल्दी जल्दी. मैं जो दे दिया वो उसका हिसाब से ढूंढ के निकलने के लिए बोल. ಎಲ್ಲ ಕನ್ಫ್ಯೂಷನ್ ಆದ್ಮೇಲೆ ಈಗ ಫಸ್ಟ್ ಸ್ಟಾಪ್ ಊಟಕ್ಕೆ. ಏರ್ಪೋರ್ಟ್ ಇಂದ ಇಲ್ದಾಗ್ಲಿಂದ ಹೇಗಾಗೋಗಿತ್ತಂದ್ರೆ 2 ಕ್ಯಾಬ್ ಬುಕ್ ಆಗಿದೆ. ನನ್ನ ಕಡೆಯಿಂದ ಒಂದು ಕ್ಯಾಬ್ ಬುಕ್ ಆಗಿದೆ, ಇನ್ನು ಅಂಕಲ್ ಕಡೆಯಿಂದ ಒಂದು ಕ್ಯಾಬ್ ಬುಕ್ ಆಗೋಗಿದೆ. ಅದೇನು ಪ್ರಾಬ್ಲಮ್ ಅವ್ರು ಫುಲ್ ಪೇಮೆಂಟ್ ಮಾಡಿಬಿಟ್ಟಿದೆ, ಅದು ಪಾರ್ಷಲ್ ಪೇಮೆಂಟ್ ಅಷ್ಟೇ ಮಾಡಿದ್ದು, 3,000. ಸೊ ಕೊನೆಗೆ ಅವಳು ನಮ್ಮದೇ ಕ್ಯಾನ್ಸಲ್ ಮಾಡಬೇಕಾಯ್ತು. ಆದರೆ ನಮಗೆ ಬಂದಿದ್ದ ಡ್ರೈವರೇ ಚೆನ್ನಾಗಿದ್ದ. ಇವಾಗ ಬಂದರೆ ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದಾರೆ. ಆಮೇಲೆ ನಾವು 3 days ತೊಗೊಂಡಿದ್ರೆ ಆ ಲೊಕೇಶನ್ ಮಾತ್ರ ಸ್ಟಾರ್ಟ್ ಎಂಡಿಗೆ ಮಾತ್ರ ಇದಾಗುತ್ತೆ, ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಈಗ ಕೊನೆಗೆ ಅದಕ್ಕಂತ ಇಲ್ಲಿಗೆ ಊಟಕ್ಕೆ ಬಂದು ಇಲ್ಲೆಲ್ಲ ಸ್ವಲ್ಪ ರೂಲ್ಸ್ ಡಿಫ್ರೆಂಟ್ ಇದೆ. 3 days ಬುಕ್ ಮಾಡಿದ್ರೆ 3 days ಹತ್ರ ಬಂದರೆ ಯಾವ ಲೊಕೇಶನ್ ಎಂಡ್ ಲೊಕೇಶನ್ ಆಗುತ್ತೆ ಅಲ್ಲಿಗೆ ಮಾತ್ರ, ಸ್ಟಾರ್ಟಿಂದ ಎಂಡ್ ಅಷ್ಟೇ ಅಂತೆ. ಸೊ ಸ್ಟಾರ್ಟಿಂಗ್ ಡಿ ಟ್ರಿಪ್ ಸರಿಯಾಗಿ ಸ್ಟಾರ್ಟ್ ಆಗಲಿಲ್ಲ. ओके कहने लोगों बद्रीनाथ चलना है, 350 किलोमीटर है, वो 700 किलोमीटर में ये हो जाएगा, तो ऐसे नहीं जा सकते ना उल्टा. जो उन्होंने दिया है हमको कि रामनगर, अब रामनगर में आप एक्स्ट्रा कहीं भी घूमो वहाँ कोई प्रॉब्लम नहीं है. 30-40 किलोमीटर 50 किलोमीटर वहाँ आप एक्स्ट्रा घूमो. रामनगर में आजू बाजू जो जगह है सब कवर करो, उधर कोई दिक्कत नहीं है. अदर रूट पे अगर ये वापसी हो गया ना पीछे इधर जाओगे तो इसका अलग पड़ेगा. ये अदर रूट है ना, देहरादून मसूरी ऋषिकेश अदर रूट है. वो भी लिखा है ना, देहरादून मसूरी लिखा है ना. होता तो हमें पहले ही पता चल जाता है. ಫೈನಲಿ ಎಲ್ಲ ವಾದಿಸಿ ಅವ್ರ ಕೊನೆ ಫಸ್ಟ್ ಜಾಗ ಬಂದ್ವಿ. ನಾ ಕೊಡ್ತೀವಿ ಅವತ್ತಿಂದ ಹೇಳ್ತಾ ಇದೀವಲ್ಲ. 7 ಕಿಲೋಮೀಟರ್ ಆದ್ಮೇಲೆ ಜಾಸ್ತಿ ಆದ್ರೆ ನಾವು ಕೊಡ್ತೀವಿ. ಸುತ್ತಿಸೋದು ಎಷ್ಟು ಸುತ್ತಿಸ್ತೀವಿ ನೋಡೋಣ. ಅಯ್ಯೋ ಬೆಳಗ್ಗೆಯಿಂದ ಇಷ್ಟೆಲ್ಲ ಅವ್ರು ಇದ್ರು ಕಳ್ಸಾರ 7 ಕಿಲೋಮೀಟರ್ ಅಂತೆಲ್ಲ ಅಷ್ಟಿದ್ರು ಸಾಕು, ಬಾಕಿ ಸಾಕಲ್ಲ ನಮ್ಮ ಕಸ್ಟಮರ್ಗೆ. ಈಗ ಸ್ವಲ್ಪ ಚಳಿ ಆಗ್ತಾ ಇದೆ, ಇಷ್ಟೊತ್ತು ಅನ್ಸ್ಲಿಲ್ಲ. ನಮ್ಮಪ್ಪ ಸ್ವೆಟ್ರೆಲ್ಲ ಬಿಚ್ಚಾಕ್ ಬಂದ್ರು ಚಳಿ ಆಗ್ತಾ ಇದೆ. ಅದೇ ಬೇಡ ಅಂತ ಬಂದೆ ತಂಗಿ ಹೊಡಿತದೆ. ಇಲ್ಲ ಹಾಕೊಂಡ್ಬೋದಾಗಿತ್ತಲ್ಲ ಈಗ ಹೋಗಿ. ಬಾ ಪರವಾಗಿಲ್ಲ ನಡೀತದೆ. ಇಲ್ಲಿ ಸೈಡಿಂದ ಹೋಗ್ಬೇಕು. ನ್ಯಾಯ ನೀತಿ ಧರ್ಮ ಅನ್ಕೊಂಡು ಅವೆಲ್ಲ ನಡೆಯೋದಿಲ್ಲ ಈ ಕಾಲದಲ್ಲಿ. ನಾನು ಹೆಂಗ್ರಪ್ಪ ಅಂತ ಹೇಳಿ ಅವ್ನು ಮಾತಾಡೋಕ್ಕೆ ಬಿಡ್ಲಿಲ್ಲ. ಏನು ಮಾತಾಡೋಕೆ ಬಿಡ್ಬೇಕು ಅವನ್ನ?
50 ಕಿಲೋಮೀಟರ್ ಬುಕ್ ಮಾಡಿದ್ದೀನಿ ನನಗೆ ಅಂತಂದ್ರೆ ಅವನೇ ಓದ್ತೀನಿ. ಇದೇನ್ ಜಾಗ ಇದೆ ಇಶ್ಯೂ? ಬುದ್ಧ ಮಾನೆಸ್ಟ್ರಿಲಿ ಸುಮ್ಮನೆ ಸ್ಕಲ್ಪ್ಚರ್ಸ್ ಇದೆ ಅಷ್ಟೇ. ಯಾರು ಬಿಟ್ಟಿರೋ ಅದ್ ಗೊತ್ತಿಲ್ಲ ನಂಗೆ ಯಾರು ಅಂತಾನೆ. ಇಲ್ಲಿ ಕುತ್ಕೊಂಡು ಕುತ್ಕೊಳ್ಳಿ ಎಲ್ಲ ಸೊ ಇದು ಬಂದ್ಬಿಟ್ಟು ಪ್ರೇಯರ್ ವೀಲ್. ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗಿಸ್ಬೇಕಂತೆ. ಮಾಡಿದ್ರೆ ಏನಂತ ಹಾಕಿಲ್ಲ, ಆದ್ರೆ ಹಿಂಗ್ ರೊಟೇಟ್ ಮಾಡ್ಬೇಕು ಅಂತ ಹಾಕವ್ರೆ. ರಾಮ್ ರಾಮ್ ಅಂತ ಸೊ ಇಲ್ಲಿ ಇನ್ನೂ ಕೆಲ್ಸಗಳೆಲ್ಲ ನಡೀತಾ ಇದೆ. ಸೊ ಈ ಕಾರ್ನ ಇಶ್ಯೂ 14th ದಲೈ ಲಾಮಾಗೆ ಗಿಫ್ಟ್ ಆಗಿ ಕೊಟ್ಟಿದ್ದಂತೆ. ಸೊ ಆಮೇಲೆ 2013 ಆದ್ಮೇಲೆ ಇದನ್ನ ಮೈಂಡ್ ರೋಲಿಂಗ್ ಮಾನೆಸ್ಟ್ರಿ ಇಲ್ಲಿ ಬಂದು ಸ್ಥಾಪಿಸಿದ್ದಾರೆ. ಇದನ್ನ ದಲೈ ಲಾಮಾ ಅವರು ಅವ್ರ ಸ್ವಂತ ವೆಹಿಕಲ್ ಆಗಿ ಉಪಯೋಗಿಸ್ತಾ ಇದ್ರು. ಸೊ ಈ ಮೈಂಡ್ ರೋಲಿಂಗ್ ಮಾನೆಸ್ಟ್ರಿಗೆ ನಾವು ಜಾಲಿ ಗ್ರ್ಯಾಂಟ್ ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ವಿ. ಸೊ ಇಟ್ ಆಲ್ಮೋಸ್ಟ್ 34 ಕಿಲೋಮೀಟರ್ಸ್ ಇದೆ. 1 hour 45 minutes. ಅದು ಕಿಲೋಮೀಟರ್ ಕಮ್ಮಿ ಇದ್ರೂ ಸಹ 1 hour. ಓಕೆ, ಸೊ ಜಾಲಿ ಗ್ರ್ಯಾಂಟ್ ಇಂದ ಇಲ್ಲಿಗೆ ಬರೋಕೆ 1 hour ಆಗುತ್ತೆ ಅಷ್ಟೇ. ಜಾಗ ಚೆನ್ನಾದ್ರೆ ಮಧ್ಯದಲ್ಲಿ ಏನೇನೋ ಗಟ್ಟೆಗಳಾಗಿದೆ, ಕನ್ಫ್ಯೂಷನ್ ಆಗಿ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಲೇಟ್ ಆಗೋಯ್ತು ನಮ್ದು. ಇಲ್ಲಾಂದ್ರೆ ಇಲ್ಲಿ ಮಧ್ಯಾಹ್ನನೇ ಬರ್ಬೋದಾಗಿತ್ತು ನಾವು. ನೋಡೋಕೆ ಚೆನ್ನಾಗಿದೆ, ಬಟ್ ಇಲ್ಲಿ ಸ್ಟೋರಿ ಹೇಳಕ್ಕೆ ಏನಿದು ಅಂತ ಹೇಳಕ್ಕೆ ಅಷ್ಟು ಜನ ಇಲ್ಲ. ಕೆಲವು ಏನೋ ಗೊತ್ತಾಗ್ತಾ ಇರೋದು ನಾವು ಹೇಳ್ತಾ ಇದೀವಿ. ಇಲ್ಲಿ ನಮ್ಮಮ್ಮ ಆಂಟಿ ಎಲ್ಲ ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲೆಲ್ಲ ಮೋಸ್ಟ್ಲಿ ಏನೋ ಭಾಷೆಯಲ್ಲಿ ಬರ್ದಿದ್ದಾರೆ, ಅದು ಏನಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಸ್ಟ್ಯಾಚು ಹೇ ಗುರು ಪ್ರೇಮ ಸಂಭವ ಸ್ಟ್ಯಾಚು. ಆ ಕಡೆ ಎಂಟ್ರಿ ಇದೆಯಲ್ಲ ಅಲ್ಲಿ ಹೋಗ್ಬೇಕು. ಸೊ ಈ ಗುರು ಪ್ರೇಮ ಸಂಭವಕ ಸ್ಟ್ಯಾಚು ನೋಡಿ. In the end, these things matter most. How well did you love? How fully did you live? And how deeply did you let go? Nice. ಸೊ ಇದೆಲ್ಲ ಸ್ತೂಪಾಸ್ ತರ ಮಾಡಿಟ್ಟಿದ್ದಾರೆ. ಸೊ ಈ ಸ್ತೂಪಾಸ್ ಎಲ್ಲ ಮಾಡಿದ್ರೆ ಅವ್ರ ಜೀವನ ನೋಡಿದ್ರೆ ಪಾವನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ದೇವಸ್ಥಾನದ ಒಳಗಡೆ ಹೋಗಿದ್ವಿ. ಸೊ ಇವರು ಬುದ್ಧನ ಎರಡನೇ ಅವತಾರ, ಮತ್ತೊಂದು ಅವತಾರ ಅಂತ ಹೇಳ್ತಾರೆ. ಅದು ಪದ್ಮ ಸಂಭವ ಅಂತ ಅವ್ರ ಹೆಸರು. ಸೊ ಇಲ್ಲಿ ಕೆಳಗಡೆ ಪದ್ಮ ಸ್ತಂಭ ಅವ್ರ ದೇವರು, ಮೇಲ್ಗಡೆ ಬಂದು ಬುದ್ಧಂದಿರೋದು. ಸೊ ಬುದ್ಧನ್ ತುಂಬ ಚೆನ್ನಾಗಿದೆ. ಆಮೇಲೆ ಸುತ್ತಮುತ್ತ ಪೂರ ಬುದ್ಧನ ಚಿಕ್ಕ ಚಿಕ್ಕ ಮೂರ್ತಿಗಳನ್ನೇ ಜೋಡಿಸಿಟ್ಟವ್ರೆ. ಸೊ ಇದೆಲ್ಲ ಹಳೆ ಕಾಲದ್ದು ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ನೀರು ಕಮ್ಮಿ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಗಂಟೆ ನೋಡಿ, ಹೊಡೆಯಂಗಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ಅದು ತುಂಬ ದೊಡ್ಡದಾಗಿದೆ. ಇಲ್ಲಿ ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬುದ್ಧ ಕೆಳಗಡೆ ಬಂದ್ಬಿಟ್ಟು ಫೇಮಸ್ ಇನ್ನೊಬ್ರು ದೇವರು, ಮೇಲ್ಗಡೆ ಬಂದ್ಬಿಟ್ಟು ಬುದ್ಧ ಇರೋದು. ಇಲ್ಲಿ ಅದೇ ಮೂರ್ತಿ ಇಲ್ಲೂ ಕೆತ್ತನೆ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಈ ಥರ ಹಾಕ್ಬಿಟ್ಟಿದ್ದಾರೆ. ಎವ್ರಿ ಒನ್ ಟ್ರೆಂಬಲ್ ಎಟ್ ವೈಲೆನ್ಸ್, ಆಲ್ ಫಿಯರ್ ಡೆತ್, ಸೀಯಿಂಗ್ ಒನ್ಸೆಲ್ಫ್ ಆಸ್ ಅದರ್ಸ್, ಡು ನಾಟ್ ಕಿಲ್ ನಾಟ್ ಕಾಸ್ ವೈಲೆನ್ಸ್. Whenever in this world does hatred cease by hatred, by love will hatred end. This is eternal law. Not to do any evil, to cultivate good, to prevent by this the teaching of the Buddha. So Buddhan ಪಾಠಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಈ ಥರ. ಈಗ ನಾವು ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. 8 ಸ್ತೂಪಗಳನ್ನ ಕಟ್ತಾ ಇದ್ರಲ್ಲ, ಅದು 8 ಸ್ತೂಪಗಳ ಅರ್ಥಗಳೇನು ಅಂತ ಇಲ್ಲಿ ಹಾಕಿದ್ದಾರೆ. ಆಮೇಲೆ ಒಂದೊಂದು ಸ್ತೂಪದ ಅರ್ಥಗಳೇನು ಅಂತಲೂ ಇಲ್ಲಿ ಹಾಕಿದ್ದಾರೆ. ಪದ್ಮ ಸಂಭವ ಶ್ರೀ. ಸೊ ಇವಾಗ ನಾನು ತೋರಿಸಿದ್ನಲ್ಲ, ಈ ಸ್ತೂಪ ಬಂದ್ಬಿಟ್ಟು ಡಿಸೈನ್ ಫ್ರಮ್ ದ ದೇವಲೋಕ ಅಂತ. ಸೊ ಇದು ಬಂದ್ಬಿಟ್ಟು ಶಾಕ್ಯ ಮುನಿ ಸ್ಟ್ಯಾಚ್ಯೂ.
ಬಿಸಿಲಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಏನು ಮಂತ್ರಗಳೆಲ್ಲ ಇದೆ, ಅದ್ರ ಏನೋ ಗೊತ್ತಾಗ್ತಿಲ್ಲ. ಇನ್ನು ಕ್ಲಾಕ್ ವೈಸ್ ತಿರುಗಿಸ್ಬೇಕು ಈ ಥರ ಗಂಟೆಗಳನ್ನೆಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಈ ದೇವಸ್ಥಾನದಲ್ಲೆಲ್ಲ ಗಂಟೆ ಹೊಡಿತೀವಲ್ಲ ಆ ಥರ ಇಲ್ಲಿ ಅಂಕಲ್ ಏನ್ ಹಿಂಗ್ ಫಾಸ್ಟ್ ಆಗಿ ನಿಧಾನಕ್ಕೆ ಮಾಡ್ಬೇಕು. ಇಲ್ಲಿ ಇಲ್ಲೆಲ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿ ಸೂರ್ಯ ಹಿಂದ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತದ ಸೂರ್ಯಾಸ್ತ ಟೈಮಲ್ಲಿ. ಜಾಗ ತುಂಬಾನೇ ಪೀಸ್ಫುಲ್ ಆಗಿದೆ. ಒಂದು 45 ಮಿನಿಟ್ಸ್ ಇಲ್ಲಿ ನಾವು ಸ್ಪೆಂಡ್ ಮಾಡ್ಬೋದು. ಅಂದರೆ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಇನ್ನೂ ರೆಡಿ ಆಗಿರುತ್ತೆ. ಅದೇ 8 ಸ್ತೂಪಗಳೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂದರೆ ದೇವಸ್ಥಾನ ಸ್ಟ್ಯಾಚ್ಯೂಗಳೆಲ್ಲ ರೆಡಿ ಇದೆ ಈಗ. So what is this costume for? This is Gorkhali folk. Oh, Gorkhali folk tradition. Okay. You did the photo shoot here? Yeah, right. Oh, nice. Thank you. Thank you. Thank you. ಆಂಟಿ ಎಲ್ಲ ಕಡೆ ಫೋಟೋ ತಗೋತಾ ಇದ್ದಾರೆ. ಮೈಂಡ್ ರೋಲಿಂಗ್ ಮಾನೆಸ್ಟ್ರಿ ನೋಡ್ಕೊಂಡು ಈಗ ವಾಪಸ್ ಹೊರಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಾವು ರಾಬರ್ಸ್ ಕೇವ್ ಹೋಗೋಣ ಅಂತಿದ್ದೀವಿ. ಸ್ಟಾರ್ಟಿಂಗ್ ಇದೆ ರೋಡ್ ಮ್ಯಾಪ್, ದಲೈ ಲಾಮಾ ಕಾರು, ಗುರು ಪದ್ಮ ಸಂಭವ ಸ್ಟ್ಯಾಚ್ಯೂ, ಅದು ಇಲ್ಲಿ ಕಾಲೇಜ್ ಇದೆ, ಮಹಾಯಾನ ಕ್ಯಾಂಪಸ್. ಈಗ ಮತ್ತೆ ಕಾಫಿ ಬ್ರೇಕ್ ಬಂದಿದ್ದೀವಿ. ಕಾರಲ್ಲಿ ಕೂತಿದ್ರೆ ಫುಲ್ ಬಿಸಿ ಬಿಸಿ, ಅದು ಆಚೆ ಬರ್ತಿದ್ರೆ ತಣ್ಣಗೆ ಗಾಳಿ ಹೊಡಿತಾ ಇದೆ. ಈ ಕೆಫೆಲಿ ಟೀ ಬ್ರೇಕ್ ಬಂದಿದ್ದೀವಿ. ಬುಕ್ಸು ಕೂಡ ಇಟ್ಟಿದ್ದಾರೆ, ಓದ್ಬಿಟ್ಟು ವಾಪಸ್ ಇಡ್ಬೋದು ನಾವು. ಪ್ಲೀಸ್ ರೀಡ್ ದ ಬುಕ್ ಅಂಡ್ ಕೀಪ್ ಇಟ್ ಬ್ಯಾಕ್. ಹೇಗಿದೆ ಆಂಟಿ ಸೂಪು? ಮಶ್ರೂಮ್ ಸೂಪ್. ಅಂಕಲ್ ಫೋನಲ್ಲಿ ಬಿಸಿ ಇದ್ದಾರೆ. ಸ್ಯಾಂಡ್ವಿಚ್. ಅಲ್ಲ ಅಂಕಲ್, ನಿಮ್ ಹೆಂಡತಿ ಬಂದಿಲ್ಲ ಅಂದ್ರು ಹಂಗೆ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಹೆಂಗೆ ನೀವು? ನಾನು ಪಕ್ಕ ಕೂರ್ಸ್ಕೊಂಡಿದ್ದೀನಿ ಅನ್ಕೊಂಡೆ. ಎಲ್ಲಿ ಅವ್ರು ನಿಮ್ ಜೊತೆ ಬರ್ತಾ ಇದಾರೆ ಅಂತ ನಾವ್ ಅನ್ಕೊಂಡಿದೀವಿ. ನಮ್ಮಪ್ಪ ಹಿಂದೆ ಬಂದ್ಬಿಟ್ಟಿದ್ದಾರೆ. ನನಗೆ ಇವಾಗ ನಮ್ ಟ್ರಿಪ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ.